ಇವತ್ತು ಇಟಿಯಗೂಡಿನ ನಮ್ಮ ಝೂ ಗಾರ್ಡನ್ ಹತ್ರ ಇರುವಂತ ಸರ್ಕಲ್ ನಲ್ಲಿ ವಿದ್ಯಾಗಣಪತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ. ಬಹಳ ವಿಶೇಷ ಅಂತ ಹೇಳಿದ್ರೆ ಗಣಪತಿಯ ಮೂರ್ತಿಯನ್ನ ಬಹಳ ಒಳ್ಳೆ ರೀತಿಯಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ 2 ಗಂಟೆಗಳ ಕಾಲ ಬಾಂಬೆಯಲ್ಲಿ ನಡೀತಾ ಇರುವಂತ ಗಣಪತಿಯ ಪ್ರತಿಷ್ಠಾಪನೆಯನ್ನು ನೆನಪಿಸುವಂತ ರೀತಿಯಲ್ಲಿ ಇಲ್ಲಿ ಮಾಡಿದ್ದಾರೆ ಅನ್ನುವಂತ ವಿಷಯ ಗೊತ್ತಾಯ್ತು. ಅದರಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ. ಇವತ್ತು ಪ್ರಸಾದದ ವಿನಿಯೋಗ ಅಂತ ಮಾಡಿದ್ದಾರೆ. 25 ಐಟಮ್ ಅನ್ನ 26 ಐಟಮ್ ಅನ್ನ ಮೈಸೂರಿನಲ್ಲಿ ಕೊಡುವಂತ ರೀತಿಯಲ್ಲಿ ಪ್ರಸಾದವನ್ನ ಎಲ್ರಿಗೂ ವಿತರಣೆ ಮಾಡುವಂತ ಖುಷಿ ಮೇಲೆ ಮಾಡ್ತಾ ಇದ್ದಾರೆ. ಅದೊಂದು ಸಂತೋಷ. 9 ದಿವಸಗಳ ಕಾಲ ಜನರಿಗೆ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳನ್ನ ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾವುದೇ ರೀತಿಯ ಮನರಂಜನೆ ಕಾರ್ಯಕ್ರಮವನ್ನ ಬಿಟ್ಟು ಬರೀ ದಾಸೋಹದ ದೃಷ್ಟಿಯಿಂದ ಮಾಡುವಂತ ಈ ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಿಂದ ಭಾಗವಹಿಸಿದ್ದೀನಿ. ಹಾಗೆ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಮತ್ತೆ ಗೇಮ್ಸ್ ಅನ್ನ ಆಟ ಆಡಿಸುವಂತದನ್ನು ಈ ಸಲ ಹಮ್ಮಿಕೊಂಡಿದ್ದಾರೆ. ಇದು ಇಟ್ಕೆಗೂಡಲ್ಲಿ ವರ್ಷ ಇದು 19ನೇ ವರ್ಷ ಗಣಪತಿ ಕುಂಡಿಸ್ತಾ ಇರೋದು. ನಾವು ಹಬ್ಬ ಆದ್ಮೇಲೆ ಕುಣಿಸೋದು, ಯಾವಾಗಲೂ ಹಬ್ಬ ಆಗ ಒಂದು ವಾರ ಕುಣಿಸೋದು. ಇದು 19ನೇ ವರ್ಷ. ಪ್ರತಿ ವರ್ಷ ನಾವು ಒಂದು ಡಿಫ್ರೆಂಟ್ ಆಗಿ ಮಾಡ್ತೀವಿ. ಹೋದ ವರ್ಷ ಕುಸ್ತಿ ಮಡಗಿದ್ದು, ಈ ವರ್ಷ ಗಣಪತಿ ವೆಲ್ಕಮ್ನ ಭಾರಿ ಜೋರಾಗಿ ಮಾಡಿದ್ವು. ಲೈಕ್ ಬಾಂಬೆಯಲ್ಲಿ ಮಾಡ್ತಾರಲ್ಲ, DJ ಗೀಜೆ ಹಾಕಿ ಇದ್ರ ಥರದ್ರೆ ಆ ಥರ ಮಾಡಿ ಇವತ್ತು ನಾವು ಗೌರಿ ಪೂಜೆ ಅಂತ ಮಾಡ್ತೀವಿ. ಹೆಂಗಸುಗಳಿಗೆಲ್ಲ ಬಳೆ ಇದೆಲ್ಲ ಕೊಟ್ಟು ಒಂದು 20-25 ಥರ ಐಟಮ್ಗಳು ಥರ ಮಾಡಿಸಿ, ಗಣಪತಿಗೆ ಕುರುಪ್ ತಿಂಡಿ ಇಷ್ಟ ಅಂತ ಹಂಗೆ ಕುರುಪ್ ತಿಂಡಿ ಥರ ಮಾಡಿಸಿ ಪ್ರತಿಯೊಂದು ಐಟಮ್ ಒಂದು 20-25 ಥರ 30 ಐಟಮ್ ಮಾಡಿಸ್ಬಿಟ್ಟು ಈ ಥರ ಪ್ರಸಾದ ಹಂಚ್ತೀವಿ. ಪ್ರತಿ ವರ್ಷನೂ 19 ವರ್ಷದಿಂದ ಇದನ್ನ ನಡ್ಕೊಬೇಕು. ನಾನು ನಿತಿನ್ ಅಂತ, ನಿಮ್ಮನೆ ಹುಡುಗ ಅನ್ಕೊಳ್ಳಿ. ನಾವು ಈ ಝೂ ಎದುರುಗಡೆ ಗಣಪತಿ ಕುಣಿಸ್ತಾ ಇದ್ವಿ. ಫುಲ್ ಗ್ರ್ಯಾಂಡಾಗಿ ಎಲ್ಲ ಅದ್ದೂರಿಯಾಗಿ ಮೆರವಣಿಗೆ. ಫಸ್ಟ್ ದಿವಸ ಆಗಮನ ಮಾಡಿದ್ವಿ, ಅದು ಫುಲ್ ಗ್ರ್ಯಾಂಡಾಗಿ ಮಾಡ್ಕೊಟ್ಟಿದ್ವಿ. ಇವಾಗ ಸೆಕೆಂಡ್ ಡೇ ಪೂಜೆ ಇರುತ್ತೆ, ಮಾಮೂಲಿ ಪೂಜೆ. ಇವಾಗ ಥರ್ಡ್ ಡೇ ಇವಾಗ ನೋಡ್ಬೋದು ಇಲ್ಲಿ ಗೌರಿ ಪೂಜೆ. ಒಂದು ವೆರೈಟಿ ಒಂದು 24 ಐಟಮ್ಸ್ ಏನೋ ಮಾಡಿದ್ವಿ. ಆಮೇಲೆ ನಾಳೆ ಇನ್ನೆರಡು ದಿವಸ ಆದಮೇಲೆ ಮಕ್ಕಳು ಸ್ಪೋರ್ಟ್ಸ್ ಇರುತ್ತೆ, ಆಮೇಲೆ ದೊಡ್ಡವ್ರಿಗಿರುತ್ತೆ. ಎಲ್ಲ ಖುಷಿಯಿಂದ ಏನಂದರೆ ನಮ್ಮ ಹುಡುಗರು ಇದೊಂದೇ ಒಂದು ವರ್ಷಕ್ಕೊಂದು ದಿವಸ ಹಬ್ಬ ಮಾಡೋದು, ವರ್ಷಕ್ಕೊಂದ್ಸರಿ ಹಬ್ಬ ಮಾಡೋದು. ಏನಂದ್ರೆ ಎಲ್ಲರೂ ಸೇರ್ತೀವಿ, ಅದೊಂದು ಖುಷಿ. ಆಮೇಲೆ ಯಾರ ಕಷ್ಟ ಸುಖ ಎಲ್ಲ ಬುಟ್ಟಿ ಎಲ್ಲ ಒಂದೇ ಥರ ಹುಡುಗರು ಎಲ್ಲ ಜೊತೆಗೆ ಇದ್ದು ಕಷ್ಟ ಸುಖ ಎಲ್ಲರೂ ಅದ್ರ ಬಗ್ಗೆ ಭಾಗಿಯಾಗ್ತೀವಿ. ಲಾಸ್ಟ್ ದಿವಸ ಮೆರವಣಿಗೆ ಫುಲ್ ಅದ್ದೂರಿ ಇರುತ್ತೆ. ಎಲ್ಲರೂ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಅಂದರೆ ಇಲ್ಲಾಂದ್ರೆ ಒಂದು 10 ಐಟಮ್ ಇರುತ್ತೆ. ಇನ್ನು ಡೋಲು ಮತ್ತು ಕಂಸಾಲೆ, ಪೂಜಾ ಕುಣಿತ, ನಂದಿ ಕಂಬ ಎಲ್ಲ ಇರುತ್ತೆ. ತುಂಬ ಗ್ರ್ಯಾಂಡಾಗಿ ವಿಸರ್ಜನೆ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ